ಮೆಚ್ಚಿದ ಹುಡುಗನ ಜೊತೆ ದಾಂಪತ್ಯ ಬದುಕಿಗೆ ಕಾಲಿಟ್ಟ ಚಿನ್ನುಮರಿ ಚಂದನ ಅನಂತಕೃಷ್ಣ. ಕನ್ನಡ ಕಿರುತೆರೆಯಲ್ಲಿ ರಾಜ ರಾಣಿ, ಹೂಮಳೆ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿಯೂ ನಟಿಸಿ ರಿಯಾಲಿಟಿ ಶೋನಲ್ಲೂ ಮಿಂಚಿದವರು ನಟಿ ಚಂದನ ಅನಂತಕೃಷ್ಣ. ಈಚೆಗೆ ಚಂದನ ಕಂಕಣ ಬಲ ಕೂಡಿ ಬಂದಿದೆ ಅನ್ನೋ ಸುದ್ದಿ ಕೇಳಿ ಬಂದಿತ್ತು. ಅವರ ಪ್ರೀ ವೆಡ್ಡಿಂಗ್ ವಿಡಿಯೋ ಕೂಡ ವೈರಲ್ ಆಗಿತ್ತು. ಇದೀಗ ಚಂದನ ಅವರ ಮದುವೆ ಪ್ರತ್ಯಕ್ಷ್ ಉದಯ್ ಅನ್ನೋರ ಜೊತೆ ನಡೆದಿದೆ. ಪ್ರಸ್ತುತ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಚಿನ್ನುಮರಿ ಜಾಹ್ನವಿ ಪಾತ್ರದಲ್ಲಿ ನಟಿಸಿ ಫೇಮಸ್ ಆಗಿರುವ ಚಂದನ ಅನಂತಕೃಷ್ಣ ಅವರ ಬದುಕಿನಲ್ಲಿ ಇಂದಿನಿಂದ ಹೊಸ ಅಧ್ಯಾಯ ಆರಂಭವಾಗಿದೆ. ಹೌದು, ನವೆಂಬರ್ 28ರಂದು ಪ್ರತ್ಯಕ್ಷ್ ಜೊತೆಗೆ ಚಂದನ ದಾಂಪತ್ಯದ ಬದುಕಿಗೆ ಕಾಲಿಟ್ಟಿದ್ದಾರೆ. ಅದ್ದೂರಿಯಾಗಿ ಇಬ್ಬರ ಮದುವೆಯು ನಡೆದಿದ್ದು, ಬಂಧು ಮಿತ್ರರು, ಕಿರುತೆರೆ ಲೋಕದ ಸೆಲೆಬ್ರಿಟಿಗಳು ಶುಭ ಹಾರೈಸಿದ್ದಾರೆ. ಅಂದ ಹಾಗೆ ಇದು ಅರೇಂಜ್ಡ್ ಮ್ಯಾರೇಜ್ ಆಗಿದ್ದು, ಎರಡೂ ಕುಟುಂಬದ ಹಿರಿಯರೆಲ್ಲ ಸೇರಿ ಈ ಮದುವೆಯನ್ನ ನಿಶ್ಚಯಿಸಿದ್ರು. ಬಹಳ ಶಾಸ್ತ್ರೋಕ್ತವಾಗಿ ಚಂದನ ಮದುವೆಯು ನೆರವೇರಿದ್ದು, ಅವರ ಅಭಿಮಾನಿಗಳು ಶುಭಾಶಯ ತಿಳಿಸುತ್ತಿದ್ದಾರೆ. ವರ ಪ್ರತ್ಯಕ್ಷ್ ಯಾರು ಅಂತ ನೋಡೋದಾದ್ರೆ, ಚಂದನ ಮದುವೆ ಆಗಿರುವ ವರ ಪ್ರತ್ಯಕ್ಷ್ ಮೂಲತಃ ಸಿನಿಮಾ ಕುಟುಂಬದವರು. ಆದರೆ ಅವರಿಗೆ ಬಣ್ಣದ ಲೋಕದ ನಂಟಿಲ್ಲ. ಹೌದು, ಕನ್ನಡದಲ್ಲಿ ತೆರೆಕಂಡ ಅಗ್ನಿಪರ್ವ, ಶುಭ ಮಿಲನ, ಜಯಬೇರಿ, ಉದ್ಭವ, ಉಂಡು ಹೋದ ಕೊಂಡು ಹೋದ, ಅಮೃತ ಬಿಂದು ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದ ಉದಯ್ ಹೊತ್ತಿನಗದ್ದೆ ಅವರ ಪುತ್ರನೇ ಈ ಪ್ರತ್ಯಕ್ಷ್. ತಂದೆ ಮಾತ್ರವಲ್ಲ, ಪ್ರತ್ಯಕ್ಷ್ ತಾಯಿ ಲಲಿತಾಂಜಲಿ ಕೂಡ ನಟಿಯೇ. ಹಲವು ಸಿನಿಮಾಗಳು ಸೇರಿದಂತೆ ಕಿನ್ನರಿ, ಒಲವಿನ ನಿಲ್ದಾಣ ಮುಂತಾದ ಧಾರಾವಾಹಿಗಳಲ್ಲಿ ಅವರು ನಟಿಸಿದ್ದಾರೆ. ಅಂದಹಾಗೆ ತುಮಕೂರು ಹುಡುಗಿ, ಮಲೆನಾಡು ಹುಡುಗ. ಚಂದನ ಮೂಲತಃ ತುಮಕೂರಿನವರು. ಬಾಲ್ಯದ ಶಿಕ್ಷಣವನ್ನ ಅಲ್ಲಿಯೇ ಪೂರೈಸಿದ ಅವರು ಅನಂತರ ಆಳ್ವಾಸ್ನಲ್ಲಿ ಪದವಿ ಶಿಕ್ಷಣ ಪಡೆದುಕೊಂಡಿದ್ದಾರೆ. ಇನ್ನು ಪ್ರತ್ಯಕ್ಷ್ ಅವರು ಚಿಕ್ಕಮಗಳೂರಿನವರು. ಎಂಟೆಕ್ ಪದವಿ ಪಡೆದುಕೊಂಡಿರುವ ಪ್ರತ್ಯಕ್ಷ್ ಅವರು ಸದ್ಯ ಉದ್ಯಮಿಯಾಗಿದ್ದಾರೆ. ತಂದೆ ಉದಯ್ ಹುತ್ತಿನಗದ್ದೆ ಅವರು ಕಾಫಿ ಎಸ್ಟೇಟ್ ನ ಮಾಲೀಕರಾಗಿದ್ರು. ಅದನ್ನೇ ಈಗ ಪ್ರತ್ಯಕ್ಷ್ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ಗಮನ ಸೆಳೆದಿದ್ದ ಪ್ರೀ ವೆಡ್ಡಿಂಗ್ ವಿಡಿಯೋ. ಚಂದನ ಮತ್ತು ಪ್ರತ್ಯಕ್ಷ್ ಅವರು ತಮ್ಮ ಮದುವೆಯ ಪ್ರೀ ವೆಡ್ಡಿಂಗ್ ವಿಡಿಯೋವನ್ನ ರೆಟ್ರೋ ಶೈಲಿಯಲ್ಲಿ ಮಾಡಿಸಿದ್ದಾರೆ. ಬೆಂಗಳೂರಿನ ಗಲ್ಲಿಗಳಲ್ಲಿ ಶೂಟ್ ಮಾಡಲಾಗಿದೆ. ಗೀತಾ ಸಿನಿಮಾದ ಹಾಡನ್ನ ಹಿನ್ನೆಲೆಯಲ್ಲಿ ಬಳಸಲಾಗಿದೆ. ತುಂಬಾ ಮುದ್ದಾಗಿ ಈ ವಿಡಿಯೋ ಮೂಡಿ ಬಂದಿದೆ. ಚಂದನ ಅನಂತಕೃಷ್ಣ ಬಗ್ಗೆ ಹೇಳೋದಾದ್ರೆ, ರಾಜಾರಾಣಿ, ಹೂಮಳೆ, ಲಕ್ಷ್ಮೀ ನಿವಾಸ ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿ ಖ್ಯಾತಿ ಗಳಿಸಿರುವ ಚಂದನ ಅನಂತಕೃಷ್ಣ ಬಿಗ್ ಬಾಸ್ ಕನ್ನಡ ಸೀಸನ್ 7ರ ಸ್ಪರ್ಧಿಯಾಗಿದ್ರು. 84 ದಿವಸ ಮನೆಯೊಳಗಿದ್ದು ಎಲಿಮಿನೇಟ್ ಆಗಿದ್ರು. ಅನಂತರ ಜಿ ಕನ್ನಡ ವಾಹಿನಿಯ ಭರ್ಜರಿ ಬ್ಯಾಚುಲರ್ ಶೋನಲ್ಲೂ ಕಾಣಿಸಿಕೊಂಡಿದ್ರು.